ಲೋಕಾಯುಕ್ತ ವ್ಯವಸ್ಥೆಯನ್ನು ಮುಚ್ಚಲಿಕ್ಕೆ ಹೊರಟಿದೆಯಾ ಸರ್ಕಾರ? ಮೆಗಾ ಫೈಟ್. ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈಗ ಬನ್ನಿ, ಜನಸಾಮಾನ್ಯರು ಎದ್ದು ನಿಂತಿದ್ದಾರೆ ಮಾತಾಡಲಿಕ್ಕೆ. ಸರ್, ನೀವು ಲೋಕಾಯುಕ್ತರಿಗೆ ನೇಮಿಸಿದ್ರಲ್ಲ, ಸಂತೋಷ್ ಹೆಗ್ಡೆ ಅವರು ಒಳ್ಳೆ ಕೆಲಸ ಮಾಡಿದರು. ಆದರೆ ನೀವೆಲ್ಲ ಸೇರಿ ಅವ್ರಿಗೆ ಅಧಿಕಾರ ಏನು ಕೊಟ್ರಿ? ಹಿಡಿದ್ರು, ಟ್ರೆಜರಿಯಲ್ಲಿ ಭರ್ತಿ ಮಾಡಿದರು, ಆ ಕೇಸ್ ಅಷ್ಟಕ್ಕೆ ಕ್ಲೋಸ್ ಆಯಿತು. ಆದರೆ ಎಲ್ಲ ಪಾರ್ಟಿಯವರು ನೀವು ಅವರ ಅಧಿಕಾರ ಕೊಟ್ರ? ಎಷ್ಟು ಜನ ಹೋರಾಟ ಮಾಡಿದರು, ವಿಧಾನ ಪರಿಷತ್ನಲ್ಲಿ ವಿಧಾನಸಭೆ ಒಳಗೆ ಕೇಳಿದರು. ಆದರೆ ನೀವುಗಳು ನಿಮ್ಮದನ್ನು ಬೇಳೆಕಾಳು ಬೇಯಿಸೋದಕ್ಕೆ ಮಾತ್ರ ಮಾಡ್ತೀರಾ. ಅಧಿಕಾರ ಕೊಟ್ರ ಅವರಿಗೆ, ಹಿಡಿದವ್ರಿಗೆ ಶಿಕ್ಷೆ ಕೊಟ್ರ? ಯಾತಕ್ಕೆ ಬೇಕು ನೀವು ಲೋಕಾಯುಕ್ತ? ಅದಕ್ಕೆ ಲೋಕಪಾಲಕ್ಕೆ ಮತ್ತು ಲೋಕಾಯುಕ್ತಕ್ಕೆ ಸಂವಿಧಾನದ ಸ್ಥಾನಮಾನವನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ರಾಜಕೀಯ ಪಕ್ಷ ಅದರಲ್ಲಿ ಯಾವುದೇ ರೀತಿಯ ಮಧ್ಯಪ್ರವೇಶ ಮಾಡದೇ ಇರತಕ್ಕಂಥ ರಕ್ಷಣೆ ಕೊಡ್ತಕ್ಕಂಥ ಒಂದು ಪ್ರಸ್ತಾಪವೂ ಕೂಡ ಸಂಸತ್ತಿನ ಮುಂದೆ ಇತ್ತು. ಆದರೆ ನಾನಾ ಕಾರಣಗಳಿಂದ ಅದು ಅಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿರ್ತಕ್ಕಂಥ ಗೊಂದಲದ ಕಾರಣದಿಂದಾಗಿ ಈ ವಿಚಾರದಲ್ಲಿ ಅದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಪ್ಪಿತಸ್ಥರನ್ನು ಶೀಘ್ರವಾಗಿ ಶಿಕ್ಷೆಗೊಳಪಡಿಸ್ತಕ್ಕಂಥ ಉತ್ತರದಾಯಿತ್ವ ಇರತಕ್ಕಂಥ ಒಂದು ವ್ಯವಸ್ಥೆಗೆ ಮುಂದಾಗಬೇಕು. ಈಗಾಗಲೇ ತಡ ಆಗಿದೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರೆ ಖಂಡಿತವಾಗಿ ಕೂಡ ತಡ ಆಗಿದೆ. ಇದ್ರ ಬಗ್ಗೆ ಎಲ್ಲರೂ ಕೂಡ ಸಮ್ಮತಿ ಸೂಚಿಸ್ತಕ್ಕಂಥ ಒಂದು ಪ್ರಪೋಸಲ್ನ ಅದು ಸಿವಿಲ್ ಸೊಸೈಟಿಯವರು ಕೊಡ್ಬೋದು ಅಥವಾ ಯಾರೇ ಕೊಡ್ಬೋದು, ಅದು ಶೀಘ್ರವಾಗಿ ಆಗಬೇಕು ಅನ್ನೋ ವಿಚಾರದಲ್ಲಿ ಅವರ ಒಂದು ಅಭಿಪ್ರಾಯದ ಬಗ್ಗೆ ನನ್ನ ಸಹಮತ ಇದೆ. ಸರ್, ನಮ್ಮ ಅಭಿಪ್ರಾಯನೂ ಅದೇ. ಒಂದೇನಂದ್ರೆ ಹೇಳಿದ್ರೆ ಇವೆರಡೂ ಸಂಸ್ಥೆಗಳಿಗೆ ಎಷ್ಟು ಮಟ್ಟಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಏನಾಗಬೇಕು ಅನ್ನೋಂಥದ್ದು ಇನ್ನೂ ಸ್ವಲ್ಪ ಸಾರ್ವಜನಿಕರ ಮಧ್ಯದಲ್ಲಿ ಇದೊಂದು ಡಿಬೇಟ್ ಆಗಬೇಕು, ಪಬ್ಲಿಕ್ ಡಿಬೇಟ್ ಆಗಬೇಕು. ಎಷ್ಟು ಮಟ್ಟಿಗೆ ಅವ್ರಿಗೆ ಪವರ್ ಕೊಡಬೇಕು, ಅವ್ರ ಕಾರ್ಯವ್ಯಾಪ್ತಿ ಎಷ್ಟು, ಹಲವಾರು ತಜ್ಞರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೊಂದು ಅವ್ರು ಹೇಳ್ದಂಗೆ ಒಂದು 2 ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಪಾರ್ಲಿಮೆಂಟು 3 ಸದನಗಳನ್ನು ಚರ್ಚೆ ಮಾಡಿ ಜೊತೆಗೆ ಪಬ್ಲಿಕ್ ಜೊತೆ ಒಂದು ಪಬ್ಲಿಕ್ ಡಿಬೇಟ್ ಇಟ್ಟು ಅದಕ್ಕೆ ಒಂದು ಪವರ್ ಕೊಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಒಂದು ಸಲಹೆ. ಎಸ್ ಸರ್. ಸರ್, ಈಗ ಪವರ್ ಏನು ಕೊಟ್ಟಿದ್ದಾರೆ, ವರದಿ ಏನಿದೆ ವರದಿ ಮಾಡಿದ್ದಾರೆ. ಆ ವರದಿನ ನಾವು ಇಂಪ್ಲಿಮೆಂಟ್ ಮಾಡೋ ವಿಚಾರಕ್ಕೆ ಸರ್ಕಾರ ಮೀನಾಮೇಷ ನೋಡಿದರೆ ಇನ್ನು ಪವರ್ ಕೊಡೋದಿಲ್ಲ ಇದೆಯಾ ಮತ್ತೊಂದು ಇದೆಯಾ ಅದರ ಪ್ರಶ್ನೆ ಬೇಡ, ಅದನ್ನು ಕೇಳೋಣ. ಅಶ್ವತ್ಥನಾರಾಯಣ ಹೇಳಿದಾಗೆ ಅದನ್ನು ನಾವು ಈಗ ಇದನ್ನೇ ಲೋಕಪಾಲ್ ತಗೊಳ್ಳಿ. ಒಂದು ವೇಳೆ ನನಗೆ ಒಂದು ನಿರ್ಣಯ ಆಗಬೇಕಲ್ಲಿ, ಡೈಲ್ಯೂಟೋಡ್ಯಾ ಮತ್ತೊಂದು ಒಂದು ಅಲ್ಲಿ ನಿರ್ಣಯ ಆಗಿಬಿಡ್ಬೇಕು, ನಿಜ ಅಂದರೆ ಬಂದುಬಿಡ್ಬೇಕದು. ಈಗಿನ ಸರ್ಕಾರ ಏನು ಮಾಡ್ತಾ ಇದೆ, ಒಂದು ಸಿ ಎಮ್ನ ಚೇಂಜ್ ಮಾಡಲಿಕ್ಕಾಗಲಿ ಅಥವಾ ಒಂದು ಏನಾದರೂ ಒಂದು ಮಂತ್ರಿಗಿರಿ ಗಿಟ್ಟಿಸ್ಕೋಬೇಕಾದ್ರೆ ಎಷ್ಟು ಹೋರಾಟ ಮಾಡ್ತೀರಿ. ನೀವು ನಿಜವಾಗ್ಲೂ ಮನೆಯಲ್ಲಿ ಮಕ್ಕಳು ಹೆಂಡತಿ ಮಕ್ಕಳು ಮನೇಲಿ ಮುಖ ನೋಡ್ತೀರ ಹಂಗೆ ಗೊತ್ತಿಲ್ಲ, ರೆಸಾರ್ಟಲ್ಲಿ ಇರ್ತೀರಿ, ರಾಜಕೀಯ ಮಾಡ್ತೀರಿ ಅಲ್ಲ ಸ್ವಾಮಿ. ಇಂಥವರು ಈ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ, ದಿನಕ್ಕೂ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇರೋವಂಥ ಒಂದು ಸಂಸ್ಥೆಗೆ ನೀವು ನಿಜವಾಗ್ಲೂ ಜೀವ ತುಂಬ್ತೀರೋ ಅಥವಾ ಸಮಾಧಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರೋ, ಆದಷ್ಟು ಬೇಗ ತೀರ್ಮಾನ ಮಾಡಿ. 5 ಕೋಟಿ ಜನ ತಲೆ ತಗ್ಗಿಸ್ತಕ್ಕಂಥ ಪ್ರಸಂಗ ಇದಾಗಿದೆ. ಯಾಕೆ ಅಂತಂದರೆ ಒಬ್ಬ ಯೋಗ್ಯ ವ್ಯಕ್ತಿ ಸಿಗ್ತಾ ಇಲ್ವಲ್ಲ ಲೋಕಾಯುಕ್ತಕ್ಕೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾದಂಥ ವಿಚಾರ. ಇಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದವರು ಬನ್ನೂರು ಮಠ ಬೇಡ, ಇನ್ನೂ ಒಂದು 4-5 ಜನ ಮಠಗಳಿದ್ದಾರೆ, ಯಾರು ತಗೊಂಬಂದು ಸೇರಿಸಿದ್ರೆ ಇಲ್ಲಿ ಲೋಕಾಯುಕ್ತ ಯಶಸ್ವಿ ಆಗುತ್ತೆ. ಇವತ್ತು ಪ್ರಾಮಾಣಿಕ ವ್ಯಕ್ತಿಗಳು ಅಥವಾ ಅಧಿಕಾರಿಗಳು, ನ್ಯಾಯಮೂರ್ತಿಗಳು ಯಾರೇ ಇರ್ಬೋದು, ಅವ್ರನ್ನ ನಾವು ದುರ್ಬಿನಾಕ್ ಹುಡುಕಬೇಕು. ಆಲ್ಮೋಸ್ಟ್ ಎಲ್ಲರೂ ಕರಪ್ಟ ಆಗಿದ್ದಾರೆ ಅನ್ನೋ ಮಾತನ್ನು ಡಿ.ವಿ. ಸದಾನಂದ ಗೌಡರು ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಯಾಕೆ ನಮ್ಮಲ್ಲಿ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಸಿಗೋದಿಲ್ವಾ? ಮುಖ್ಯಮಂತ್ರಿಗಳು ಹೇಳ್ದಂಗೆ ಎಲ್ಲ ಕಡೆನೂ ಪ್ರತಿಯೊಂದನ್ನು ಸಹ ಅನುಮಾನದಲ್ಲಿ ನೋಡುವಂಥ ಒಂದು ಪ್ರಶ್ನೆ ಬಂದಿದೆ. ಈಗ ಇವರು ಶಿವರಾಜ್ ಪಾಟೀಲ್ ಮೇಲೆ ಒಂದು ಅಲಿಗೇಷನ್ಸ್ ಬಂತು, ಕಡೆಗೆ ಅವ್ರು ಬೇಜಾರಾಗಿ ರಾಜೀನಾಮೆ ಕೊಟ್ಟರು. ಸೊ ಈ ಪರಿಸ್ಥಿತಿನಲ್ಲಿ ಯಾರೂ ಮುಂದೆ ಬರಲಿಕ್ಕೆ ತಯಾರಿರೋದಿಲ್ಲ. ಈ ದೃಷ್ಟಿನಲ್ಲಿ ಪ್ರಾಮಾಣಿಕವಾಗಿರೋರು ಸಹ ಮುಂದೆ ಬರಲಿಕ್ಕೆ ತಯಾರಿಲ್ಲ. ಇವತ್ತು ಇಲ್ಲ ಒಂದು ಕಡೆ ಟೀಕೆ ಟಿಪ್ಪಣಿ ಬಂದಂಥದ್ದು. ಇವಾಗ ಶಿವರಾಜ್ ಪಾಟೀಲ್ ಅವ್ರಿಗೆ ಎಷ್ಟು ಮನಸ್ಸಿಗೆ ಬೇಜಾರಾಗಿ ಅವ್ರು ವಾಪಸ್ ಹೋದ್ರು ಅಂತ ಹೇಳಿದ್ರೆ ಸೈಟು ವಾಪಸ್ ಕೊಟ್ಟರು, ಮತ್ತು ಇದನ್ನ ವಾಪಸ್ 2 ಕಳ್ಕೊಂಡ್ರು ಅವರು. ಒಂದು ಬನ್ನೂರು ಮಟ್ಟ ಬೇಡ ಅನ್ನೋಂಥದ್ದು ಇದೆಯಲ್ಲ, ಏನಕ್ಕೆ ಬೇಡ ಅನ್ನೋಂಥದ್ದು ಒಂದು ಚರ್ಚೆ ಆಗಬೇಕು. ಓಕೆ, ಈಗ 3 ಪಾರ್ಟಿಗಳು ಭಾಳ ಖುಷಿಯಾಗವ್ರೆ. ಯಾಕಂದರೆ ಲೋಕಾಯುಕ್ತರಿಲ್ಲ, ಯಾರ್ಯಾರು ಏನೇನು ಬೇಕೋ ಗಂಟು ಮುಟ್ಟೆ ಬೇಗ ಕಟ್ಕೊಂಬಿಡ್ರಿ ಅಂದ್ಬಿಟ್ಟು 3 ಜನ ಆರಾಮಾಗಿದ್ದಾರೆ. ಈಗ ಒಬ್ಬ ಹೊಡೆದಂಗೆ ಮಾಡ್ತಾನೆ, ಒಬ್ಬ ಹೊತ್ತಂಗೆ ಮಾಡ್ತಾನೆ, ಅಷ್ಟೇ ಆಗ್ತಾ ಇರೋದು. ಈ ಗವರ್ನರು ಅಷ್ಟೇ, ಚೀಫ್ ಮಿನಿಸ್ಟರ್ ಅಷ್ಟೇ. ಈಗ ಸದ್ಯಕ್ಕೆ ಯಾವ ಲೋಕಾಯುಕ್ತ ಸ್ಟ್ರಿಕ್ಟ್ ಆಗಿರೋರು ಬೇಕಾಗಿಲ್ಲ. ಸ್ಟ್ರಿಕ್ಟ್ ಆಗಿರೋರು ಬಂದರೆ ಇವ್ರು ಬಂಡವಾಳಗಳು ಈಚೆ ಇಡ್ತಾರೆ, ಓಟ್ಗಳು ಹೊರಟೋಗ್ತವೆ. BJP ಸರ್ಕಾರ ಹೇಳ್ಕೊಳ್ಳುತ್ತೆ ನಮಗೆ ಜನಾದೇಶ ಕೊಟ್ಟಿದ್ದಾರೆ 5 ವರ್ಷ ಆಡಳಿತ ಮಾಡೋದಕ್ಕೆ ಅಂತ. ಆ್ಯಕ್ಚುಲಿ ಈ ಜನಾದೇಶನ ಅವರು ಜನಾದೇಶ ಅಂದ್ಕೊಂಡಿಲ್ಲ, ಅದು ಅವ್ರಿಗೊಂದು ಬಿಸ್ನೆಸ್ ಪೀರಿಯಡ್ ಅಂತ ಅಂದ್ಕೊಂಡಿದ್ದಾರೆ, ಬಿಸ್ನೆಸ್ ಟರ್ಮ್ ಅಂತ. ವಿತಿನ್ 5 ಇಯರ್ಸ್ ನಮ್ಗೆ ಎಷ್ಟಾಗುತ್ತೆ ಎಲ್ಲ ಕೆರ್ಕೊಂಡು ಗುಡ್ಡೆ ಹಾಕೊಂಡ್ಬಿಡೋಣ ಅಂತ.
ಒಂದು ನಿಮಿಷ ಇನ್ನೂ ಹೇಳೋದಿದೆ, ಹೇಳ್ತೀನಿ. ಈಗೇನಾಯ್ತಂದರೆ ಒಬ್ಬರು ಲೋಕಾಯುಕ್ತರನ್ನ ನೇಮಕ ಮಾಡಿದ್ರು, ಬರೀ 2.5 ವರ್ಷಕ್ಕೆ ಕಂಪ್ನಿ ಲಾಸ್ ಆಗೋಯ್ತು, BJP ಕಂಪ್ನಿ ಲಾಸ್ ಆಗೋಯ್ತು. ಇನ್ನೊಬ್ರನ್ನ ನೇಮಕ ಮಾಡಿದ್ರೆ 5 ವರ್ಷದೊಳಗಡೆ ಇನ್ಸಾಲ್ವೆಂಟ್ ಆಗುತ್ತೆ ಅನ್ನೋ ಭಯ ಅನಿಸುತ್ತೆ, ಅದಕ್ಕೆ ಯಾರನ್ನೂ ನೇಮಕ ಮಾಡ್ತಿಲ್ಲ. ಗವರ್ನರ್ಗೆ ಪ್ರಶ್ನೆ ಹಾಕಿ ನೀವು ಯಾಕೆ ಡಿಲೇ ಮಾಡ್ತಾ ಇದ್ದೀರಾ? ಇದರಲ್ಲಿ ತುಂಬಾ ಎಲ್ಲ ಒಂದ್ ಕಡೆ ಸರ್ಕಾರ ಬನ್ನೂರು ಮಠನೇ ಮಾಡಿ ಅಂತ ಹೇಳಿ ಸರ್ಕಾರವನ್ನು ಬಲಪಡಿಸಿ ಅಂತೀರಿ. ಯಾಕೆ ಬೇಡ ಅನ್ನೋಂಥದ್ರ ಬಗ್ಗೆ ಬನ್ನೂರು ಮಠದ ಮೇಲೆ ಇರ್ತಕ್ಕಂಥ ಆಪಾದನೆ ಏನು ದಯವಿಟ್ಟು ಬಹಿರಂಗಪಡಿಸಿ ಅಂತ ಕೇಳಿ ಸರ್. ನೀವು ಒಬ್ಬರೇ ಬನ್ನೂರು ಮಠ ಇರೋದಿಲ್ಲಿ, ಯಾಕೆ ನೀವು ಅವ್ರಿಗೆ ಸ್ಟಿಕ್ ಆಗಿದ್ರ ರೂಲಿಂಗ್ ಪಾರ್ಟಿ? ನೀವು ಮಾತಾಡ್ತಾ ಇರೋದು ನೀವು ಮಾತಾಡ್ತಾ ಇರೋದು ಏನೋ ಒಂದ್ ರೀತಿ ಗವರ್ನರ್ ಅವರ ಸಹವರ್ತಿ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಾ. ಯಾಕೆ ಮಾಡಬಾರ್ದು ಅವ್ರನ್ನ? ನೀವು ಯಾಕೆ ಮಾಡಬಾರ್ದು ಅವ್ರನ್ನ? ಒಂದ್ ನಿಮಿಷ ಹಂಗಲ್ಲ ರೀ, ಶಿವರಾಜ್ ಪಾಟೀಲ್ ರಾಜೀನಾಮೆ ಕೊಟ್ಟೆ ರಾಜೀನಾಮೆ ಕೊಟ್ಟೆ ನೀವೆಲ್ಲಿ ಕೇಳಿ ಸ್ವಾಮಿ, ಪ್ಲೀಸ್ ಮುಂದೆ ಮಾತಾಡಿ ಹೇಳಿ ಕೇಳಿ. ನಾನು ಯಾವ ರೂಲಿಂಗ್ ಪಾರ್ಟಿ ನಾನು ಪೊಲಿಟಿಷಿಯನ್ ಅಲ್ಲ, ನಾನು ಪಬ್ಲಿಕ್ ಹೇಳ್ತಾ ಇದ್ದೀನಿ. ಬನ್ನೂರು ಮಠ ಅವರೇ ಬೇಕು ಅನ್ನೋದಕ್ಕೆ ಕಾರಣ ಏನು ಸರ್? ನಿಮ್ಮನ್ನ ಒಂದು ಸ್ಥಾನಕ್ಕೆ ಸೂಚಿಸಿದಾಗ ನಾನು ಅದಕ್ಕೆ ವಿರೋಧ ಮಾಡ್ಬೇಕಾರೆ ನಿಮ್ಮ ಬಗ್ಗೆ ನಾನು ಸಂಪೂರ್ಣವಾಗಿ ಆಪಾದನೆ ಮಾಡಬೇಕಾಗ್ತದೆ. ನಿಮಗೆ ಬೇರೆ ಸ್ಟೇಟ್ನವ್ರು ಯಾಕೆ ಬೇಡ? ಇಲ್ಲಿ ಕೇಳಿ, ಚೀಫ್ ಮಿನಿಸ್ಟರ್ ಒಂದು ಲೆಟರ್ ಬರ್ತಿದ್ರೆ ಗವರ್ನರ್ಗೆ, ಆ ಗವರ್ನರ್ ಈ ಲೆಟರ್ಗೆ ಉತ್ತರ ಕೊಡ್ಲಿ ಮೊದಲು. ಸರ್, ಬಹುಶಃ ಒಂದ್ ಕಾರಣ ಇರ್ಬೋದು, ಚೀಫ್ ಮಿನಿಸ್ಟರ್ ಗವರ್ನರ್ ಲೆಟರ್ ಬರ್ತಿದ್ದಾರೆ. ಅಲ್ಲ, ಒಂದ್ ನಿಮಿಷ, ಕರ್ನಾಟಕದವರೇ ಏನಾದ್ರು ಇದ್ರೆ ಒಂದಷ್ಟು ಜನಸಾಮಾನ್ಯರ ಕಷ್ಟ ಸುಖಗಳನ್ನ ಭಾಷೆ ಅರ್ಥ ಆಗೋದ್ರಿಂದ ಹೆಚ್ಚೆಚ್ಚು ಅರ್ಥ ಮಾಡ್ಕೋಬೇಕು. ಯಾವ ಗವರ್ನರ್ ಬೀದಿಲಿರೋನ್ನ ಒಳಗೆ ಕರೆದು ಮಾತಾಡೋದಿಲ್ಲ. ಭ್ರಷ್ಟಾಚಾರದ ವಿರುದ್ಧ ವಿಷಯದಲ್ಲಿ ನಾವು ಪ್ರಸ್ತಾಪ ಮಾಡಬೇಕಾದ್ರೆ ಲೋಕಾಯುಕ್ತದಿಂದಲೇ ಭ್ರಷ್ಟಾಚಾರ ಪರಿಹಾರ ಆಗ್ತದೆ, ಲೋಕಾಯುಕ್ತ ನೇಮಕ ಮಾಡಿದರೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದಲ್ಲ. ಲೋಕಾಯುಕ್ತ ಯಾವುದನ್ನು ತನಿಖೆ ಮಾಡ್ಬೋದು ಅಂದರೆ ಅವರಿಗೆ ಹೋದಂಥ ದೂರುಗಳ ಬಗ್ಗೆ ಮಾತ್ರ ಲೋಕಾಯುಕ್ತ ತನಿಖೆ ಮಾಡ್ಬೋದೇ ಹೊರತಾಗಿ ಅವರು ಸ್ವಯಂ ಪ್ರೇರಿತರಾಗಿ ತನಿಖೆ ಮಾಡೋಕ್ಕೆ ಲೋಕಾಯುಕ್ತ ಈಗಿರ್ತಕ್ಕಂಥ ಕಾನೂನಲ್ಲಿ ಅವಕಾಶ ಇಲ್ಲ. ನನ್ನ ಸ್ವಂತ ಅಭಿಪ್ರಾಯದಲ್ಲಿ ಆ ಸ್ವಯಂ ಪ್ರೇರಿತ ಅಧಿಕಾರ ಲೋಕಾಯುಕ್ತರಿಗೆ, ಲೋಕಪಾಲರಿಗೆ ಒಂದಲ್ಲ ಒಂದು ದಿವಸ ಕೊಡಬೇಕು. ಈಗಿರ್ತಕ್ಕಂಥ ಭ್ರಷ್ಟಾಚಾರದ ಪ್ರಕರಣಗಳಿಗೆ ಕಾನೂನಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಭ್ರಷ್ಟಾಚಾರ ನಡೀತಾ ಇಲ್ಲ. ಎಲ್ಲ ರೀತಿಯ ಕಾನೂನುಗಳು ಇದ್ದಾವೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಈ ದೇಶದಲ್ಲಿದೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಈ ದೇಶದಲ್ಲಿದೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ಇವು 3 ಭಾಳ ಪ್ರಮುಖವಾಗಿರ್ತಕ್ಕಂಥ ಕಾನೂನು ಈಗಾಗಲೇ ಇದ್ದಾವೆ. ಅದು ವ್ಯವಸ್ಥಿತವಾಗಿ, ನಿಯಮಿತವಾಗಿ, ಸಮಯಬದ್ಧವಾಗಿ ಜಾರಿ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಸಮಸ್ಯೆ ಇರ್ತಕ್ಕಂಥದ್ದು. ಅದು ದುರ್ಬಲ ಕಾನೂನಾಗಲಿ ಅಥವಾ ಸಬಲ ಕಾನೂನಾಗಲಿ, ದುರ್ಬಲ ಲೋಕಾಯುಕ್ತ ಆಗಲಿ ಸಬಲ ಲೋಕಾಯುಕ್ತ ಆಗಲಿ, ಲೋಕಾಯುಕ್ತ ಅಂತಕ್ಕಂಥ ಒಂದು ವ್ಯವಸ್ಥೆ ಇದ್ದರೆ ಅಲ್ಲಿಗೆ ದೂರು ಕೊಡೋಕ್ಕಾದ್ರೂ ಒಂದು ಅವಕಾಶ ಇರ್ತದೆ. ಅದು ಇರಬೇಕು. ಯಾವುದೇ ಒಂದು ವ್ಯವಸ್ಥೆ ಖಾಲಿ ಇರಬಾರ್ದು. ಈ ಗುಜರಾತ್ನಲ್ಲಿ 7 ವರ್ಷದಿಂದ ಖಾಲಿ ಇದೆ ಲೋಕಾಯುಕ್ತ ಹುದ್ದೆ. ಮೊನ್ನೆ ಹೈಕೋರ್ಟ್ ತೀರ್ಮಾನ ಕೊಡೋದವರಿಗೆ ಬಹುಮತ ತೀರ್ಮಾನ 7 ವರ್ಷದಿಂದ ಅಲ್ಲಿ ಖಾಲಿನೇ ಇದೆ. ಅಲ್ಲಿ ಅನೇಕ ರಾಜ್ಯಗಳಲ್ಲಿ ಇಲ್ಲ. ಈ ಮೊನ್ನೆ ಲೋಕಪಾಲ ಮಸೂದೆ ಪಾರ್ಲಿಮೆಂಟಲ್ಲಿ ಚರ್ಚೆ ಬಂದಾಗ ಒಂದು ವಿಷಯ ಬಂತು. ಲೋಕಪಾಲ ಮಸೂದೆ ಒಳಗೆ ಲೋಕಾಯುಕ್ತರು ತಂದ್ರು ಅವರು, ಕೇಂದ್ರ ಸರ್ಕಾರ. ಅಂದರೆ ಕಡ್ಡಾಯವಾಗಿ ಪ್ರತಿ ರಾಜ್ಯದಲ್ಲಿ ಲೋಕಾಯುಕ್ತ ಇರಬೇಕು, ಇಂಥ ಅರ್ಹತೆ ಇರಬೇಕು, ಹೀಗೆ ಅದಕ್ಕೆ ಏನು ಹೇಳಿದ್ರು, ಭಾಳ ರಾಜಕೀಯ ಪಕ್ಷಗಳು ರಾಜ್ಯಗಳ ಪರಮಾಧಿಕಾರವನ್ನು ಕೇಂದ್ರ ಸರ್ಕಾರ ಕಿತ್ಕೊಳ್ತಾ ಇದೆ ಅಂತ. ರಾಜ್ಯಗಳ ಪರಮಾಧಿಕಾರ ಕಿತ್ಕೊಳ್ತಾ ಇದೆ ಅಂತ ಹೇಳಿದಂಥ ಪಕ್ಷಗಳು ಅವರವರ ರಾಜ್ಯದಲ್ಲಿ ಪ್ರಬಲವಾಗಿರ್ತಕ್ಕಂಥ ಲೋಕಾಯುಕ್ತವನ್ನು ನೇಮಕ ಮಾಡ್ಬೋದಿತ್ತಲ್ಲ, ಮಾಡಿಲ್ಲ. ಯಾಕೆ? ಆ ಕಾರಣಕ್ಕೋಸ್ಕರ ಇದರಲ್ಲಿ ಅವರಲ್ಲಿ ಬಹುತೇಕರಲ್ಲಿ 6 ದಶಕಗಳ ಅನುಭವದ ಹಿನ್ನೆಲೆಯಲ್ಲಿ ಅವರ ನಿರೀಕ್ಷೆಗೆ ಅನುಗುಣವಾಗಿ ರಾಜಕೀಯ ಮುಖಂಡರು, ರಾಜಕೀಯ ಪಕ್ಷಗಳು ನಡ್ಕೊಳ್ತಾ ಇಲ್ಲ ಅನ್ನೋ 100% ಸತ್ಯ. ಎಲ್ಲ ಸುಧಾರಣೆ, ಬದಲಾವಣೆ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಆಗಬೇಕು. ವ್ಯವಸ್ಥಿತವಾದಂಥ ಗಟ್ಟಿಯಾದಂಥ ಒಬ್ಬ ಮನುಷ್ಯ ಬೇಕು ಅಂತ ನಿಜವಾಗಿಯೂ ಆಸಕ್ತಿ ಇದ್ದರೆ ನಾನು ಕೇಳಿ, ನಾನು ಹೋಗಿ ಕೃಷ್ಣರವ್ರನ್ನ ಬೇಡಿ ಅವ್ರನ್ನ ನಾನು ಮಾಡಿಸ್ತೇನೆ. ಓಕೆ, ಅದೇನು ದೊಡ್ಡ ವಿಚಾರ. ದೊರೆಸ್ವಾಮಿಗಳೇ, ಒಂದನಿಸ್ತಾ ಇದೆ, ಈ ಧರ್ಮ ಸಂಸ್ಥಾಪನಾದಾಯ ಸಂಭಾವಮಿ ಯುಗ ಕೃಷ್ಣ ಬರಬೇಕು ಅಂತೀವಲ್ಲ, ಹಂಗೆ ಈ ವ್ಯವಸ್ಥೆ ಸರಿ ಮಾಡೋಕೆ ಶ್ರೀಕೃಷ್ಣ ಅವರೇ ಬರ್ಬೇಕಂಗಾದ್ರೆ. ಹಾಗೆ ಆಗಿದೆ. ಸೊ ಇನ್ನಷ್ಟು ಜನರ ಪ್ರಶ್ನೆಗಳೇನು, ನಾಯಕರ ಉತ್ತರಗಳೇನು ನೋಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಒಂದು ಸಣ್ಣ ವಿರಾಮ. ರಾಜ್ಯಪಾಲರು ಮತ್ತು ಸರ್ಕಾರ ಇಬ್ಬರಿಗೂ ಒಪ್ಪಿಗೆ ಆಗ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕು ಅಂತಕ್ಕಂಥ ಅಷ್ಟೇ ಸೀಮಿತವಾಗಿರ್ತಕ್ಕಂಥ ಪ್ರಶ್ನೆ. ಇವರಿಬ್ಬರ ಮಧ್ಯದಲ್ಲಿ ನರಳ್ತಾ ಇರೋದು ಜನಸಾಮಾನ್ಯರು. ನೀವು ಹೇಳೋದಂಥ ಭಾಳ ನೋವಿನ ವಿಚಾರ. ಈ ಎಲ್ಲ ಆಪಾದನೆಗಳಿಗೆ ಉತ್ತರಕ್ಕೆ ಮಧ್ಯದಲ್ಲಿ ಸಿಗಾಕೊಳ್ಳುವಂಥ ರಾಜಕಾರಣಿಗಳು.